ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವಸ್ಥಾನದಲ್ಲಿ ವಿಕ್ಕಿಯವ್ರು ಸಿಕ್ಕಿದ್ರೆ ಮನೇಲಿ ಬೇರೆ ಹುಡುಗನ್ ನೋಡಿರೋ ವಿಷಯ ಹೇಳ್ಬಿಡ್ಬೇಕು. ಜೊತೆಗೆ ನನ್ನನ್ನು ಮರ್ತ್ಬಿಡಿ ಅಂತಲೂ ಹೇಳ್ಬಿಡ್ತೀನಿ. ಆರತಿ, ತಗೊಮ್ಮ. ತೆಂಗಿನಕಾಯಿ ಮನೇಲಿ ಇರೋದೇ ತಗೊಂಬಿಡು. ಅವತ್ತು ಆರ್ಡ್ರಿಗೆ ತಂದಿದ್ದು ಮಿಕ್ಕಿದೆ, ಹೊರಗಡೆ ತಗೊಳಕ್ ಹೋಗ್ಬೇಡ, 5 ರೂಪಾಯಿ ಜಾಸ್ತಿ ಆಗುತ್ತೆ. ಸರಿ ಅಮ್ಮ. ಎಲ್ಲ ಹೊರಟಿದ್ಯಾ? ದೇವಸ್ಥಾನಕ್ಕೆ. ಒಬ್ಳೇನಾ? ಚಿಕ್ಕಮ್ಮ, ನನ್ಗೆ ಯಾಕೋ ಆರ್ತಿ ಅಕ್ಕ ಈ ಟೈಮಲ್ಲಿ ಒಬ್ಳೆ ಹೋಗೋದು ಬೇಡ ಅನ್ಸುತ್ತೆ. ದೇವಸ್ಥಾನಕ್ಕೆ ಒಬ್ಳೆ ಹೋಗೋದ್ರಲ್ಲಿ ಏನಮ್ಮ ತೊಂದ್ರೆ? ಇದೇ ಚಿಕ್ಕಮ್ಮ, ನಿನ್ನೆ ಮಾರ್ಕೆಟ್ ನಲ್ಲಿ ಆರ್ತಿ ಅಕ್ಕನ ಯಾರೋ ಫಾಲೋ ಮಾಡ್ತಿರೋದನ್ನ ನಾನೇ ನೋಡಿದೀನಿ. ಹೌದಾ? ನಮ್ಮ ಆರ್ತಿನ ಫಾಲೋ ಮಾಡ್ತಿದ್ರಾ? ಆರ್ತಿ, ಯಾರೇ ಅದು? ನನ್ಗೇನ್ ಗೊತ್ತಮ್ಮ? ಸಾರಿಕಾ, ನೀನ್ ನೋಡಿದ್ಯಾ? ಇಲ್ಲ ಚಿಕ್ಕಮ್ಮ, ನಾನ್ ದೂರದಲ್ಲಿದ್ದೆ, ಹಾಗಾಗಿ ಮುಖ ಕಾಣಿಸ್ಲಿಲ್ಲ. ಅಯ್ಯೋ ಆರ್ತಿ, ಇನ್ಮೇಲೆ ನೀನೊಬ್ಳೆ ಎಲ್ಲೂ ಹೋಗೋದ್ ಬೇಡ ಕಣೆ. ಇವತ್ತೇನೋ ಸಾರಿಕಾ ನೋಡಿದ್ಲು, ಅದೇ ಗಂಡನ ಮನೆಯವ್ರು ಏನಾದ್ರು ನೋಡಿದಿದ್ರೆ? ಯಾರೋ ಹಿಂದೆ ಬರ್ತಾರೆ ಅಂತ ನಾವು ನಮ್ಮ ಕೆಲಸ ಮಾಡದೆ ಇರೋಕ್ಕಾಗುತ್ತಾ ಅಮ್ಮ? ಇಲ್ಲ ಬೇಡ. ಅಮ್ಮೋ, ಸರಿಯಾಗಿ ಫಿಟ್ಟಿಂಗ್ ಇಟ್ಟಾಯ್ತು. ಇನ್ಮೇಲೆ ಆರ್ತಿ ವಿಕಿ ಪ್ರೈವೇಟ್ ಆಗಿ ಮೀಟ್ ಆಗೋ ಚಾನ್ಸೇ ಇಲ್ಲ. ಏ ಅಮೂಲ್ಯ! ಏನಮ್ಮ? ಏನಮ್ಮ ಕರೆದಿದ್ದು? ಅಮ್ಮೋ, ನಾವಿಬ್ರು ಆರ್ತಿ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅವಳನ್ನೊಬ್ಬಳನ್ನೇ ಕಳ್ಸೋದು ಸರಿಯಿಲ್ಲ. ಅವಳನ್ನ ಯಾರೋ ಫಾಲೋ ಮಾಡ್ತಿದಾರಂತೆ. ಸಾರಿಕಾ ಅದನ್ನ ನೋಡಿದ್ಲಂತೆ. ಈಗೇನ್ ಮಾಡೋದು? ಅಮ್ಮ ಖಂಡಿತ ಒಬ್ಳಿಗೆ ಹೋಗಕ್ ಬಿಡಲ್ಲ. ನೀವೆಲ್ಲ ಇರ್ತೀರಾ ಅಂದ್ರೆ ಏನು ತೊಂದರೆ ಇರಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ, ಮದುವೆ ವಿಷಯ ಕೇಳಿ ನಂಗಂತೂ ತುಂಬಾ ಸಂತೋಷ ಆಯ್ತು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಡ್ಯಾಡ್ ಹತ್ರ ಹೇಳ್ಕೊಡಿಸ್ತೀನಿ. ಗಂಡಿನ ಕಡೆಯವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ತುಂಬಾ ಒಳ್ಳೆಯವರು. ಶಾಸ್ತ್ರದ ಪ್ರಕಾರ ಮದ್ವೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಿನ್ಗೇನ್ ತೊಂದರೆ ಕೊಡಲ್ಲ ಬಿಡು. ಚಿಕ್ಕಮ್ಮ, ಹಾಗಿದ್ರೆ ನಾವಿನ್ ಹೊರಡ್ತೀವಿ. ಆಯ್ತಪ್ಪ, ನೀವಿಬ್ರು ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣ್ರೋ. ಹಾಗಾಗಿ ಬರ್ತಾರಿ. ಖಂಡಿತ ಚಿಕ್ಕತ್ತೆ, ನೀವು ಮನೆಗೆ ಬನ್ನಿ, ಅತ್ತೆಗೆ ತುಂಬಾ ಖುಷಿ ಆಗತ್ತೆ. ಹೌದು, ಎಲ್ಲಿಗೋ ಹೊರಟಿರೋ ಆಗಿದೆ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಹಾಗಿದ್ರೆ ನಮ್ ಜೊತೆನೆ ಬನ್ನಿ, ಹೋಗ್ತಾ ಡ್ರಾಪ್ ಮಾಡ್ತೀವಿ. ಬಿಡಿ, ದಯವಿಟ್ಟು ಫಾಲೋ ಮಾಡಬೇಡಿ. ರೀ, ಅದ್ಯಾರೋ ಹೇಳಿದ, ಹುಡುಗಿರ್ನ ನಂಬಕ್ ಹೋಗ್ಬೇಡ, ಅವ್ರು ಒಂದ್ ಕ್ಷಣ ಇದ್ದಂಗೆ ಇನ್ನೊಂದ್ ಕ್ಷಣ ಇರಲ್ಲ ಅಂತ. ನೀವು ತೀರಾ ದೇವಸ್ಥಾನದಲ್ಲಿ ಅಂತ ಒಂದ್ ಮಾತನ್ನ ನಿಜ ಮಾಡಕ್ ಹೊರಟಿದಿರಲ್ಲ. ಇದರಿಂದ ಸೊಸೈಟಿಗೆ ಎಂತ ಬ್ಯಾಡ್ ಮೆಸೇಜ್ ಹೋಗುತ್ತೆ ಅಂತ ವಿಚಾರ ಮಾಡಿದಿರಾ? ಅಂದ್ರೆ ರೀ, ನಿನ್ನೆ ತಾನೇ ಚೆನ್ನಾಗಿದ್ರಲ್ರಿ, ಚಂದ್ರ ಮುಳುಗಿ ಸೂರ್ಯ ಬರೋ ಗ್ಯಾಪ್ ಅಲ್ಲಿ ಅದ್ ಯಾವ ಹೊಸ ಹುಳ ನಿನ್ ತಲೆಗೆ ಎಂಟ್ರಿ ಕೊಡ್ತು ಅಂತೀನಿ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ನನ್ ಜೊತೆ ಅಮ್ಮ ಬಂದಿದ್ದಾರೆ, ಅಮ್ಮನೂ ಇದ್ದಾಳೆ. ಯು ಮೀನ್ ಅತ್ತೆ ನಾದ್ನಿ? ಪ್ಲೀಸ್, ಎಲ್ಲಾನು ತಮಾಷೆ ಅಲ್ಲ, ನಾನು ಅವ್ರ ಹತ್ರ ಹೋಗ್ಬೇಕು. ಈ ಆರ್ತಿ ಎಲ್ಲಕ್ಕೆ ಹೋದ್ಲೆ? ಇದಕ್ಕಿದ್ದಂಗೆ ಮಾಯ ಆಗ್ಬಿಟ್ರು. ಏನಮ್ಮ ನೀನು ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತೀಯ. ಅಕ್ಕ ಏನ್ ಚಿಕ್ಕ ಮಗುನ? ಅವಳಿಗೆ ಯಾರೋ ಫ್ರೆಂಡ್ ಸಿಕ್ಕಿರ್ಬೋದು. ಏನ್ ಫ್ರೆಂಡ್ಸೋ ಏನೋ. ನೀನಂತೂ ಕಾಲಿಗೆ ಚಕ್ರ ಕಟ್ಕೊಂಡಿದ್ಯಾ ಅಂತ ಗೊತ್ತಿತ್ತು, ಈಗ ಅವಳು ಹಾಗೆ ಆಗ್ಬಿಟ್ಲು. ಬಾ ಅಲ್ಲೋಗಿ ನೋಡೋಣ. ಯಾರೋ ನೋಡಕ್ ತಿರ್ಗಿದ್ರಿ? ನಾನು ನಿಮ್ಮನ್ನು ಹುಡುಕ್ತಾ ಇರ್ಲಿಲ್ಲ, ಅಮ್ಮ ಬಂದ್ರ ಅಂತ ನೋಡ್ತಿದ್ದೆ. ದೇವರು ಹುಡುಗಿರ್ನ ಸೃಷ್ಟಿ ಮಾಡ್ಬೇಕಾದ್ರೆ ಇನ್ಬಿಲ್ಟ್ ಆಗಿ ಸಿಚುವೇಶನ್ ಕರೆಕ್ಟ್ ಆಗಿ ಸುಳ್ಳು ಹೇಳೋ ಫೀಚರ್ನ ಇನ್ಸ್ಟಾಲ್ ಮಾಡಿರ್ತಾನೆ ಅಂತ ಅನ್ಸುತ್ತೆ.
ಅಲ್ಲಿ ನೋಡಿ, ಅವ್ರು ಅಲ್ಲೇ ಇದ್ದಾರೆ. ಅಲ್ಲಿಗೆ ನೀವು ನೋಡಕ್ ತಿರುಗಿದ್ದು ನಮ್ಮನ್ನೇ. ಆರ್ತಿ ನಮ್ಮ ಜೊತೆಲೆ ಬಂದ್ಲಲ್ವಾ, ಎಲ್ಲ ಹೊರಟ್ರದ್ಲು? ಅಯ್ಯೋ ಬಾಮ, ನಾವ್ ಒಂದ್ ರೌಂಡ್ ಹಾಕಿ ಬರೋದ್ರೊಳಗೆ ಬರ್ತಾಳೆ. ಆ ಮರ ಈ ಮರ ಅಂತ ಅದೇನೇನು ಹರಕೆ ಅವ್ರು ಕಟ್ಕೊಂಡಿದ್ದಾಳ. ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ನಡಿ, ಎಲ್ಲಿದ್ದಾಳೆ ಅಂತ ನೋಡೋಣ. ಈ ಬಾಯಿ ಇದೆಯಲ್ಲ, ಇದಕ್ಕೆ ಸಿಕ್ಕ ಬಟ್ಟೆ ಗಾಂಚಲಿ. ಆದ್ರೆ ಈ ಕಣ್ಣು, ಇವುಗಳು ತುಂಬಾ ಇನ್ನೋಸೆಂಟ್. ಇವುಗಳಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ. ನೀವೇನೇನೋ ಮಾತಾಡಬೇಡಿ. ಕಣ್ಣು ನೋಡಿದ್ರೆ ಏನು ಗೊತ್ತಾಗುತ್ತೆ? ಅದನ್ನು ನಮ್ಮ ಬಾಯಲ್ಲಿ ಕೇಳಕ್ಕೇನೆ ಆಸೆನಾ? ಸರಿ, ಹೇಳ್ತೀನಿ. ಇವತ್ತೊಂದು ಡಿಸೈಡ್ ಆಗೋಗ್ಲಿ. ನಿಮ್ಮ ಮನ್ಸಲ್ಲಿ ನಾನಿದ್ದೀನಿ. ನಾನಂದ್ರೆ ತುಂಬಾ ಇಷ್ಟ ತಾನೆ ನಿಮ್ಗೆ? ರೀ, ಈ ಲವ್ ಮಾಡೋ ಹುಡುಗರೆಲ್ಲ ಪ್ರಪೋಸ್ ಮಾಡೋಕ್ಕೂ ಮೊದಲು ಗಣೇಶಂಗೆ ಪೂಜೆ ಮಾಡಿಸ್ರಪ್ಪ. ಇಲ್ಲ ಅಂದ್ರೆ ಒಂದಾದ್ಮೇಲೆ ಒಂದು ವಿಘ್ನ ಬರ್ತಾನೆ ಇರುತ್ತೆ. ಹಲೋ. ಹಲೋ ವಿಕ್ಕಿ, ಎಲ್ಲಿದ್ದೀರಾ? ನಾನ್ ಸಾರಿಕಾ. ಓ ತತ್ತರಿಗೆ ಉಳ್ದೊಂದು ಗೋಳು. ನಾನು ಆಫೀಸಲ್ಲಿದ್ದೀನಿ. ಹೌದಾ? ನಾನು ನಿಮ್ಮ ಆಫೀಸಿಂದನೇ ಇದ್ದೀನಿ. ನಿಂದು ಆರ್ತಿದು ಕಣ್ಣ ಮುಚ್ಚಲ ಆಟ ನೋಡಿನೇ ಕಾಲ್ ಮಾಡಿದ್ದು ಮಿಸ್ಟರ್ ವಿಕ್ಕಿ. ನೀವು ಇಲ್ಲಿ ಹೇಗೆ? ಏನ್ ಮಾಡೋದು, ನಮಗ್ ಬೇಕಾಗಿರೋದನ್ನ ನಾವು ಫಾಲೋ ಮಾಡ್ಲೇಬೇಕಲ್ವಾ? ನಿಮ್ಮ ಹತ್ರ ತುಂಬಾ ದಿವಸದಿಂದ ಒಂದು ವಿಚಾರ ಮಾತಾಡ್ಬೇಕು ಅಂತಿದ್ದೆ, ಆದ್ರೆ ಆಗ್ತಿರ್ಲಿಲ್ಲ. ಸೊ ಇವತ್ತು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ನನಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ, ತುಂಬಾ ಇಷ್ಟ ಆಗಿದ್ದೀರಾ. ಐ ಲವ್ ಯು ವಿಕ್ಕಿ, ಐ ಲವ್ ಯು ವಿಕ್ಕಿ. ನೀವು ನನ್ನನ್ನು ಮದುವೆ ಆಗ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.